ವಾಟ್ ಇಸ್ ಅ ಫನ್. ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಧನಂಜಯ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಿರೋದು ನಮ್ಮ ಮನೆ ಹತ್ರದಿಂದ. ನೋಡಿ, ಇದೇ ನಮ್ಮ ಮನೆ. ತುಂಬ ಜನ ಕಮೆಂಟ್ ಮಾಡಿದ್ವಿ, ನಿಮ್ಮ ಮನೆ ಹತ್ರ ಫುಲ್ ಗ್ರೀನರಿ ಇದೆ ಬ್ರೋ, ಅದಿದು ಅಂತ. ಸೊ ನೋಡಿ, ಇದೇ ನಮ್ಮ ಮನೆ. ಸೊ ಎಸ್ ಗೈಸ್, ಇವತ್ತಿನ ವ್ಲಾಗ್ ಏನಂದರೆ, ನಾನು ಸಿದ್ಧಾರ್ಥು ಮ್ಯಾಗಿ ಮಾಡ್ತಾಯಿದ್ದೀವಿ. ಮ್ಯಾಗಿ ಅಂದರೆ ಅಂಥ ಇಂಥ ಮ್ಯಾಗಿ ಅಲ್ಲ, ಸ್ವಲ್ಪ ಸ್ಪೆಷಲ್ ಆಗಿರೋ ಮ್ಯಾಗಿ. ನಿಮ್ಗೆ ಏನಂತ ಗೊತ್ತಾಗುತ್ತೆ, ವೀಡಿಯೋನ ಎಂಡ್ವರೆಗೂ ನೋಡಿ. ಆ್ಯಂಡ್ ಅವ್ನು ಕಾಲ್ ಮಾಡಿ ಅಂತ ಅವ್ನು ಬರ್ತಿದ್ದಾನಂತೆ. ಇವಾಗ ಸದ್ಯಕ್ಕೆ ನಮ್ಮಮ್ಮ ಅವರ ಫ್ರೆಂಡ್ ಒಬ್ಬರು, ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡು, ಅವರು ನಮಗೆ ಈ ಲ್ಯಾಪ್ಟಾಪ್ನ ಕೊಟ್ಟಿದ್ರು. ಇದೊಂದು HP ಲ್ಯಾಪ್ಟಾಪು ನೋಡ್ದಂಗಾದರೆ. ಈ ಒಂದು ಲ್ಯಾಪ್ಟಾಪ್ನ ಸೇಲ್ ಮಾಡಬೇಕು ಅಂತ ಇದ್ದಾರೆ. ಇಂಟ್ರೆಸ್ಟ್ ಪೀಪಲ್ ಪ್ಲೀಸ್ ಕಮೆಂಟ್ ಮಾಡಿ, ಆ್ಯಂಡ್ ನಾನು ನಿಮ್ಗೆ ಅಪ್ರೋಚ್ ಮಾಡ್ತೀನಿ. ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ, ಪರ್ಸ್ನಲಾಗಿ DM ಮಾಡ್ತೀನಿ. ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ನಿಮಗಿನ್ನ ಪೂರ್ತಿ ಎಲ್ಲ ಏನೇನಿದೆ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ, ಓಕೆನಾ. ಈ ಒಂದು ಲ್ಯಾಪ್ಟಾಪ್ನ ಸೇಲ್ ಮಾಡಿಕೊಡೋಣ ಅವ್ರಿಗೆ, ಓಕೆನಾ ಫ್ಯಾಮ್. ಸೊ ಎಸ್ ಗೈಸ್, ಇವಾಗ ಹೋಗ್ಬಿಟ್ಟು ನಮ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತರೋಣ. ಮ್ಯಾಗಿ ಬೇಕು, ಮೊಟ್ಟೆ ಬೇಕು. ಬೇಡ, ಇವಾಗೆಲ್ಲ ಲೀಕ್ ಆಗಿದ್ರೆ ಚೆನ್ನಾಗಿರಲ್ಲ. ನೋಡಿ ವೀಡಿಯೋನ ಎಂಡ್ವರೆಗೂ. ಆ್ಯಂಡ್ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ ಹೆಂಗಿದೆ ಏನು ಅಂತ. ಆ್ಯಂಡ್ ಈ ಥರ ಕಮೆಂಟ್ ಮಾಡೋದ್ರಿಂದ ನನಗಿನ್ನ ಮೋಟಿವೇಶನ್ ಬರುತ್ತೆ, ಇನ್ನೂ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ, ಈ ಥರ ಕ್ರೇಜಿ ವ್ಲಾಗ್ಸ್ ಮಾಡೋಕ್ಕೆ, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಗೋ ಗೈಸ್. ಹೋಗ್ಬಿಟ್ಟು ಮೋಸ್ಟ್ಲಿ ಸಿದ್ದನ್ ಬರ್ತಾ ಇರ್ತಾನೆ, ಬರೋ ದಾರಿಯಲ್ಲಿ ಎತ್ತಾಕೊಂಡು ಹಂಗೆ ಹೋಗ್ಬಿಟ್ಟು ಅಂಗಡಿಗೆ ಏನು ಬೇಕು ಎಲ್ಲ ತಂದ್ಬಿಟ್ಟು ಶುರು ಮಾಡೋಣ ಮ್ಯಾಗಿ ಮಾಡೋದು. ಓಕೆ, ಲೆಟ್ಸ್ ಗೋ. ಎಸ್ ಗೈಸ್, ಸಿದ್ಧಾರ್ಥ್ ಫೋನ್ ಮಾಡಿದ್ದೆ, ಅವ್ನು ಇನ್ನೂ ರೆಡಿ ಆಗ್ತಿದ್ದಾನಂತೆ. ಇವಾಗ ತಾನೇ ಮಲಗಿ ಎದ್ದಿದ್ದಾನಂತೆ. ಮಲಗಿ ಎದ್ದು ಇವಾಗ ತಾನೇ ಮಕ ತೊಳ್ಕೊತಾ ಇದ್ದೀನಿ, ಬರ್ತೀನಿ ಅಂತ ಹೇಳ್ದ. ಸೊ ಅದಕ್ಕೆ ನೋಡಿ, ನಾನು ನಮ್ಮ ಬೇಬಿನ ಎತ್ಕೊಂಡು ರೆಡಿ ಆಗೋದೆ. ಅಂಗಡಿಗೆ ಹೋಗ್ಬಿಟ್ಟು ಏನೇನು ಬೇಕಲ್ಲ ತರೋಣ ಅಂತ. ಬನ್ನಿ ಹೋಗಿ ನೋಡೋಣ. ಸದ್ಯಕ್ಕಂತೂ ಇವಾಗ ನಾವು ನಮ್ಗೆ ಬೇಕಾಗಿರೋ ಐಟಮ್ ತೊಗೊಂಡಿದ್ದೀವಿ. ಗೈಸ್, ಅಂಗಡಿಯಿಂದ ಬಂದೆ ನಾನು. ಇವಾಗ ಬೇಕಾಗಿರೋ ಐಟಮ್ ಎಲ್ಲ ತಂದಿದ್ದೀನಿ. ಒಳಗಡೆ ಹೋಗ್ಬಿಟ್ಟು ಬನ್ನಿ ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ. ಒಳ್ಳೆ ರೆಸಿಪಿನೇ ಮಾಡ್ತೀನಿ, ಚಿಕ್ಕ ಮಕ್ಳು ಕೂಡ ಟ್ರೈ ಮಾಡ್ಬೋದು ಅಂಥ ರೆಸಿಪಿ. ಆ್ಯಂಡ್ ಬ್ಯಾಚುಲರ್ಸ್ ಅವ್ರು ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಗೈಸ್ ನೋಡಿ, ಇದೇ ನಮ್ಮ ದಿನಸಿ ಐಟಮ್ಗಳು. ನಮ್ಮ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟು ಮ್ಯಾಗಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಸು, ಕ್ಯಾಪ್ಸಿಕಮ್ಮು, ಟೊಮೆಟೊ, ಆ್ಯಂಡ್ ಹಾಗೆ ಈರುಳ್ಳಿ. ಆ್ಯಂಡ್ ನಮ್ಮ ಸಿದ್ಧಾರ್ಥ ಅವರು ನೋಡಿ ಗೈಸ್, ನಮಸ್ಕಾರ. ನಮಸ್ಕಾರ. ನೋಡಿ ಗೈಸ್, ನಮ್ಮ ಮನೆಗೆ ಬಂದರೆ ಫಸ್ಟ್ ಇವ್ನು ತಿನ್ನೋದೇ ಈ ಸ್ವೀಟು. ನಮ್ಮನೇಲಿ ಸ್ವೀಟ್ ಬಾಕ್ಸ್ ಜಾಸ್ತಿ ಇರುತ್ತೆ ಗೈಸ್. ಸೊ ಬಂದಾಗೆಲ್ಲ ಇವ್ನಿಗೆ ಸ್ವೀಟು ಇಟ್ಟಿರ್ತೀನಿ, ಇವ್ನಿಗೋಸ್ಕರ ಅಂತ ಎತ್ತಿಕ್ಕಿರ್ತೀನಿ. ಸೊ ಬನ್ನಿ ನೋಡೋಣ ಇದನ್ನು ಏನು ಮಾಡೋದು ಅಂತ. ನಾನು ಹಿಂಗೆ ತೋರಿಸ್ತೀನಿ ಡೀಟೇಲಾಗಿ ಹೆಂಗೆ ಮಾಡೋದೇನು ಅಂತ. ಎಸ್ಕೋ. ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗು. ಇದರಲ್ಲಿ ಒಂದು ಟ್ರಿಕ್ ಇದೆ, ಹೇಳ್ತೀನಿ ನೋಡಿ. ಈರುಳ್ಳಿ ಕಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ಅಂದರೆ ಒಂದು ಪೀಸ್ ಕಟ್ ಮಾಡಿಬಿಟ್ಟು ಸುಮ್ಮನೆ ಒಂದು ಚಿಕ್ಕದೊಂದು ಪೀಸ್ ಕಟ್ ಮಾಡಿ ತಲೆ ಮೇಲೆ ಇಕ್ಕೊಬೇಕು. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ತಲೆ ಮೇಲೆ ಇಕ್ಕೊಂಡು ಮಾಡಿದ್ರೆ ಏನಂದರೆ ನಿಮ್ಮ ಕಣ್ಣಲ್ಲಿ ನೀರು ಬರಲ್ಲ, ಓಕೆನಾ. ಓಕೆ ಗೈಸ್, ಮೊದಲನೇದಾಗಿ ಬೌಲ್ ಇಟ್ಕೊಂಡು ಬೌಲಲ್ಲಿ ನೀರು ಹಾಕ್ಕೊಬೇಕು. ಅಂದರೆ ಪಾತ್ರೆ ಒಳಗಡೆ ಒಂದು ಅರ್ಧ ಚೊಂಬು ನೀರು ಹಾಕ್ಕೊಳ್ಳಿ ಸಾಕು. ನಮಗೆ ಇದರಲ್ಲೇನು ಕೆಲಸ ಇರೋಲ್ಲ, ನಾವು ಮಾಡೋದೆಲ್ಲ ಪ್ಯಾನಲ್ಲೇ. ಸೊ ಇನ್ನೊಂದು ಮ್ಯಾಗಿ ಹಾಕೋಣ. ಪ್ಯಾನ್ ತೊಗೊಂಡಿದ್ದೀವಿ. ಇದರಲ್ಲೇ ಮೇಯ್ನ್ ನಾವು ಮಾಡೋದು ಮ್ಯಾಗಿ ಇಲ್ಲಿ ಬಂದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಬಾಯ್ಲ್ ಆಗಿಬಿಡ್ಬೇಕು. ಸೊ ಅದು ಹಂಗೆ ಬಾಯ್ಲ್ ಆಗಲಿ. ಸೊ ಅದಕ್ಕೆ ಇದರಲ್ಲಿ ನಾವು ಇವಾಗ ಆಯಿಲ್ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನಮ್ಗೆ ಆಯಿಲು. ಇಲ್ಲ ನೀವು ಬಟರ್ ಕೂಡ ಹಾಕ್ಕೊಬೋದು. ಬಟರು, ತುಪ್ಪ ಎಲ್ಲ ಹಾಕ್ಕೊಬೋದು ಗೈಸ್. ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟು ಆಯಿಲು. ನಮ್ಮ ಹತ್ರ ವೆಜಿಟೇಬಲ್ ಜಾಸ್ತಿ ಇದೆ, ಸೊ ಅದಕ್ಕೆ ನಾನು ಜಾಸ್ತಿ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಬೇಯಬೇಕಲ್ಲ ವೆಜಿಟೇಬಲ್ ಕೂಡ, ಸೊ ಅದಕ್ಕೆ
ಸೊ ಎಸ್ ಗೈಸ್ ಫಸ್ಟು ಇದರಲ್ಲಿ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಫಸ್ಟ್ ಹಾಕೊಂಬಿಡೋಣ, ಯಾಕಂದರೆ ಫಸ್ಟ್ ಈರುಳ್ಳಿನೇ. ಫಸ್ಟು ಈರುಳ್ಳಿನ ಹಿಂಗೆ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಗೈಸ್. ಡೀಪಾಗಿ ಫ್ರೈ ಆಗಬೇಕದು. ನೋಡಿ ಈ ಥರ ಒಂದು ಗೋಲ್ಡನ್ ಟೆಕ್ಸ್ಚರ್ ಕಲರ್ ಬರಬೇಕು. ಸೊ ಅಲ್ಲಿವರೆಗೂ ಮಾಡ್ಕೊಳ್ಬೇಕು. ನೋಡಿ ಗೈಸ್, ಈ ಕಲರ್ ನೋಡಿದ್ರಲ್ಲ, ಈ ಕಲರ್ ಥರ ಬರಬೇಕು. ಇಷ್ಟವರೆಗೂ ನೀವು ಈರುಳ್ಳಿನ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಪ್ಯಾನ್ ಮೇಲೆ. ಆಮೇಲೆ ನೆಕ್ಸ್ಟು ಟೊಮೆಟೊ ಸ್ಟೆಪ್ ಬೈ ಸ್ಟೆಪ್ ಹಾಕ್ಬೇಕು ಗೈಸ್. ನೀವು ಅನ್ಕೊಂತೀರಿ ಎಲ್ಲ ಒಂದೇ ಸರಿ ಹಾಕಿದ್ರೆ ನಡೆಯುತ್ತಲ್ವ ಅಂತ, ಬಟ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ಬೇಕು. ಯಾಕಂದರೆ ಎಲ್ಲ ವೆಜಿಟೇಬಲ್ ಕ್ಲೀನಾಗಿ ಬಾಯ್ಲ್ ಆಗಬೇಕಲ್ವಾ, ಕ್ಲೀನಾಗಿ ಫ್ರೈ ಆಗಬೇಕು. ಸೊ ಅದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಇದಾಕಿದ್ವಿ ಟೊಮೆಟೊ. ವೆಜಿಟೇಬಲ್ಸ್ ಅಂತ ಎಲ್ಲ ಒಂದು ಟೆಂಪ್ರೇಚರ್ ಇರುತ್ತೆ ಈಗ. ಫಸ್ಟ್ ಈ ಥರ ಟೊಮೆಟೊ ಕೂಡ ಹಾಕ್ಕೊಂಡು ಕ್ಲೀನಾಗಿ ಹಿಂಗೆ ಮಾಡಿಕೊಂಡು ನೋಡಿ, ಅದು ಕ್ಲೀನಾಗಿ ಏನಂದರೆ ಆ ಟೊಮೆಟೊ ನೀರೆಲ್ಲ ಬಿಟ್ಕೊಬೇಕು. ಹೈ ಫ್ಲೇಮಲ್ಲಿ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಸುಮ್ಮನೆ ಪ್ಯಾನ್ ಮೇಲೆ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ನಾವು ಕ್ಯಾಪ್ಸಿಕಮ್ ಹಾಕೋಣ. ಸೊ ಟೊಮೆಟೊ ಹಾಕೊಂಡಿದ್ದು ಸ್ವಲ್ಪ ಹೊತ್ತಿಗೆ ಕ್ಯಾಪ್ಸಿಕಮ್ ಅಥವಾ ನೀವು ಕ್ಯಾರೆಟ್ ಎಲ್ಲ ಹಾಕ್ಬೋದು. ನಮ್ಗೆ ಕ್ಯಾಪ್ಸಿಕಮ್ ತುಂಬ ಇಷ್ಟ, ಸೊ ಅದಕ್ಕೆ ಕ್ಯಾಪ್ಸಿಕಮ್ ಹಾಕೋಣ. ಯಾಕಂದರೆ ಇದ್ರ ಜೊತೆ ಅದನ್ನು ಬೆಂದೋಗುತ್ತೆ ಗೈಸ್. ಸೊ ಫಾಸ್ಟ್ ಪ್ರೊಸೆಸ್ಸು, ಎಲ್ಲ ಕ್ಲೀನಾಗಿ ಮಾಡ್ಕೊಬೇಕು. ಕಿಚನಲ್ಲಿ ಟ್ರಿಕ್ಸ್ ಇವೆಲ್ಲ ನೋಡಿ. ಸೊ ಗೈಸ್ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟು. ನಿಮ್ಗೆ ಇದು ಜಾಸ್ತಿನೇ ಹಾಕೊಳ್ಳಿ, ಪರವಾಗಿಲ್ಲ. ಟೇಸ್ಟ್ ಒಳ್ಳೆ ಟೇಸ್ಟ್ ಬರುತ್ತೆ. ಪರವಾಗಿಲ್ಲ, ಜಾಸ್ತಿನೇ ಹಾಕ್ಕೊಳ್ರಿ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಮನೆಯಲ್ಲೇ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇವತ್ತು ಸದ್ಯಕ್ಕೆ ಇಲ್ಲ, ಖಾಲಿ ಆಗೋಗಿದೆ, ಅದಕ್ಕೆ ಅಂಗಡಿನ ತಗೊಂಬಂದಿದ್ದು. ನಮಗೆ ಕ್ಲೀನಾಗಿ ಆಗ್ತಿದೆ. ಎಸ್ ಗೈಸ್ ನೆಕ್ಸ್ಟ್ ವೆನಿಗರು. ಇದು ಜಾಸ್ತಿ ಹಾಕೋಣ ಬೇಡ, ಯಾಕಂದರೆ ಆಮೇಲೆ ಹುಳಿ ಬಂದ್ಬಿಡುತ್ತೆ. ಜಸ್ಟ್ ಒಂದು ಕ್ಯಾಪ್ ಸಾಕು. ಎಸ್ ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು. ಅರ್ಶಿನ ಫಸ್ಟಲ್ಲೇ ಹಾಕೊಬೇಕು, ಮರ್ತೋದೆ ನಾನು. ಅರ್ಶಿನ ಸ್ವಲ್ಪ ಹಾಕೊಳ್ಳೋಣ ಅಂತಪ್ಪ. ಖಾರ ಹಾಕೊಳ್ಳೋಣ ಗೈಸ್. ಹೆಂಗೆ ಅಂದರೆ ಸುರಿಬೇಕು ಖಾರ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಎಸ್ ಗೈಸ್ ಇವಾಗ ಆಗ್ತಾ ಇದೆ ನೋಡ್ದಂಗಾದ್ರೆ. ಲೈಟಾಗಿ ಟೊಮೆಟೊಗೋಸ್ಕರ ಇದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಧನಿಯಾ ಪುಡಿ ಹಾಕೋಣ ಗೈಸ್. ಧನಿಯಾ ಪುಡಿ ಮಾಡ್ತಾರೆ, ಸ್ವಲ್ಪ ಧನಿಯಾ ಪುಡಿ ಹಾಕೋಣ. ಇದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಧನಿಯಾ ಪುಡಿ ಸ್ವಲ್ಪ. ಮೇನ್ ಇಂಗ್ರೀಡಿಯೆಂಟು ಮ್ಯಾಗಿ ಮಸಾಲ ಹಾಕೊಬೇಕು. ಸೊ ಅದು ಹಾಕೊಳ್ಳೋಣ. ಫಸ್ಟ್ ಇದು ಬೆಂದೋಗ್ಲಿ ಕ್ಲೀನಾಗಿ, ಆಮೇಲೆ ಹಾಕೊಳ್ಳೋಣ ಅಂತ. ಯಾಕಂದರೆ ಮ್ಯಾಗಿ ಮಸಾಲ ಹಾಕೊಂಡ್ಮೇಲೆ ಜಸ್ಟ್ ಈ ಮ್ಯಾಗಿನ ನೋಡಿ ತೋರಿಸಿರು. ಮ್ಯಾಗಿ ನೋಡಿರಿ ಕ್ಲೀನಾಗಿ ಆಗಿದೆ. ಸೊ ಜಸ್ಟ್ ಆ ಮ್ಯಾಗಿನ ಎತ್ತಿದ್ರಲ್ಲಿ ಹಾಕೊಳೋದು ಅಷ್ಟೇ, ಏನಿಲ್ಲ. ಗೈಸ್ ಇವಾಗ ವೆಜಿಟೇಬಲ್ ಎಲ್ಲ ಕ್ಲೀನಾಗಿ ಕುಕ್ ಆಗಿದೆ. ಮೊಟ್ಟೆ ಹಾಕೊಳ್ಳೋಣ. ಮಚ್ಚ ಮೊಟ್ಟೆ ಅಲ್ಲ, ಹೇಯ್ ಇಲ್ಲಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೆಕ್ಸ್ಟ್ ಗೈಸ್ ಮೊಟ್ಟೆ ಹೊಡ್ಕೊಬೇಕು. ಮೊಟ್ಟೆ ಹಾಕಿದ್ರೆ ಡಿಶ್ ಕಂಪ್ಲೀಟ್ ಅಂತಲೇ ಅಂದ್ಕೊಳ್ಳಿ. ಇನ್ನೊಂದಿದೆ, 2 ಹಾಕೊಂಬಿಡೋಣ. ಮೊಟ್ಟೆ ಹೊಡೆದಲ್ಲಿ ಫೇಮಸ್ ಮಚ್ಚ. ಎಸ್ ಗೈಸ್ ಮೊಟ್ಟೆ ಹೊಡೆದಿದ್ದಾಯ್ತು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್, 2 ಮೊಟ್ಟೆ. ಸೊ ಇವಾಗ ಮೊಟ್ಟೆನ ಕ್ಲೀನಾಗಿ ಶೇಕ್ ಮಾಡ್ಕೊಬೇಕು ಕ್ಲೀನಾಗಿ. ಆಮೇಲೆ ಶೇಕ್ ಮಾಡಾದ್ಮೇಲೆ ಈ ಥರ ಎಲ್ಲದನ್ನು ಮೊಟ್ಟೆ ಜೊತೆ ಸೇರಿಸ್ಬೇಕು. ಸೊ ಕ್ಲೀನಾಗಿ ಆದವಾಗ ಏನಂದರೆ ವೆಜಿಟೇಬಲ್ ಕೂಡ ಮೊಟ್ಟೆಗೆ ಆ ವೆಜಿಟೇಬಲ್ಗೆ ಟೇಸ್ಟ್ ಕರೆಕ್ಟಾಗಿರುತ್ತೆ. ಸೊ ಈ ಥರ ನೋಡಿ ಗೈಸ್, ಈ ಥರ ಕ್ಲೀನಾಗಿ ಮೊಟ್ಟೆನ ಈ ಥರ ಮಾಡಿಕೊಂಡ್ರೆ ನೆಕ್ಸ್ಟು ಇದರಲ್ಲಿ ಸಾಸ್ ಹಾಕೊಳ್ಳೋಣ. ಸಾಸ್ ಹಾಕೋದ್ಮೇಲೆ ಮೇನ್ ನಮ್ಮ ಮ್ಯಾಗಿ ಮಸಾಲ ಹಾಕೊಂಬಿಡೋಣ. ಎಷ್ಟೈತೋ ಅಷ್ಟು ಹಾಕೊಂಬಿಡಿ ಮ್ಯಾಗಿ ಮಸಾಲ ಕ್ಲೀನಾಗಿ. ಸೊ ಇದೇ ಅಲ್ಟಿಮೇಟ್ ಟೇಸ್ಟ್ ಕೊಡೋದು, ಸಕ್ಕತ್ತಾಗಿರುತ್ತೆ. ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಕೊಂಬಿಡಿ ಅಷ್ಟೇ. ಸೊ ಎಸ್ ಗೈಸ್ ಅದಾದಮೇಲೆ ಆಗಿರುತ್ತಲ್ಲ ಮ್ಯಾಗಿನ, ಸೊ ಆ ಮ್ಯಾಗಿನ ಕ್ಲೀನಾಗಿ ಫಸ್ಟ್ ಈ ಥರ ಕೆಳಗಡೆಯಿಂದ ಮಾಡಿಕೊಂಡು ಈ ಥರ ನೋಡಿ
ಈ ಥರ ಇರ್ಬೇಕು ಮ್ಯಾಗಿ. ಅರ್ಧ ಬೆಂದಿರಬಾರ್ದು ಆ ಥರ. ಅದನ್ನೆತ್ತಿ ಸ್ಟ್ರೈಟ್ ಸೀದಾ ಇದ್ರೊಳಗೆ ಹಾಕ್ಬಿಡೋದು ಅಷ್ಟೇ ಗೈಸ್ ನೋಡಿ ಅಷ್ಟೇ. ಸ್ಟ್ರೈಟ್ ಮ್ಯಾಗಿ ನೆತ್ತಿದ್ರಲ್ಲಿ ಹಾಕ್ಬಿಡೋದು. ವೆಜಿಟೇರಿಯನ್ ಅವರು ಯಾರೋ ವೆಜ್ ತಿನ್ನೋರಿದ್ರೆ ಜಸ್ಟ್ ಮೊಟ್ಟೆ ಒಂದು ಬಿಟ್ಟು ಇನ್ನೆಲ್ಲ ಏನಿದೆ ಸೇಮ್ ಪ್ರಾಸೆಸ್ಸು. ಮೊಟ್ಟೆ ಒಂದು ಬಿಟ್ಟು ಇನ್ನೆಲ್ಲ ನೀವೇ ಹೆಂಗಿದೆ ಹಂಗೆ ಮಾಡ್ಕೊಳೋದು ಅಷ್ಟೇ. ಕ್ಲೀನಾಗಿ ಇವಾಗ ಮ್ಯಾಗಿ ಎಲ್ಲ ಇಟ್ಕೊಳೋ ಥರ ಮಾಡೋಣ. ಗೈಸ್ ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಇದೇ ಮ್ಯಾಗಿ ಆಯಿತು. ಸೊ ಬನ್ನಿ ಹೋಗಿ ತಿನ್ನೋಣ, ತಿಂದ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಓಕೆ ಗೈಸ್ ಫೈನಲಿ ನಮ್ಮ ಮ್ಯಾಗಿ ಅಂತೂ ಆಗಿದೆ ನೋಡಿ ಗೈಸ್, ಎಷ್ಟು ಕಲರ್ಫುಲ್ ಆಗಿದೆ. ಸೊ ಈ ಥರ ಮ್ಯಾಗಿನ ನೀವು ಮನೇಲಿ ಟ್ರೈ ಮಾಡ್ಬೋದು, ಚಿಕ್ಕ ಮಕ್ಕಳು ತಿನ್ಬೋದು. ಬ್ಯಾಚಲರ್ಸ್ ನೀವು ಕೂಡ ಟ್ರೈ ಮಾಡಿ ಗೈಸ್, ಎಲ್ಲ ಟ್ರೈ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಒಂದು ಟೇಸ್ಟು ನೋಡಿ ಗೈಸ್ ಹೆಂಗಾಗಿದೆ, ಪಲ ಅಂತಿದೆ ಗೈಸ್ ಮ್ಯಾಗಿ. ಕ್ಯಾಪ್ಸಿಕಮ್ಮು, ಆ ಈರುಳ್ಳಿ, ಆ ಟೊಮೆಟೊ ಕ್ಲೀನಾಗಿ ಆಗಿದೆ ಗೈಸ್. ಆ ಕೊತ್ತಂಬರಿಗೆ ಹಾಕಿರೋದಕ್ಕೆ ಆ ಫ್ಲೇವರ್ ಹೆಂಗಿದೆ ಗೊತ್ತಾ, ಹೆಂಗೆ ಹೊಡಿತಿದೆ ಗೊತ್ತಾ. ಸೊ ಗೈಸ್ ಇನ್ನೊಂದೇನು ಅಂದರೆ, ನಾವು 3 ಮ್ಯಾಗಿ ಪ್ಯಾಕೆಟ್ ತಂದಿದ್ದು, ಅದರಲ್ಲಿ 2 ಮಾತ್ರ ಯೂಸ್ ಮಾಡಿದ್ವಿ. ಬಿಕಾಸ್ ನಾವು ಆಲ್ರೆಡಿ ಸ್ವಲ್ಪ ಜಾಸ್ತಿ ಮಸಾಲನೇ ಹಾಕಿದ್ವಿ. ಇದನ್ನು ಲಾಸ್ಟಲ್ಲಿ ನಮ್ಮ ಒಂದು ಟಿಪ್ ಅಂತಲೇ ಹೇಳ್ತೀವಿ, ನಾವು ಹಿಂಗೆ ಮಾಡೋದು ಯಾವಾಗ ಮ್ಯಾಗಿ ತಿಂದ್ರೂ ಸ್ವಲ್ಪ ಲಾಸ್ಟಲ್ಲಿ ಉಳಿಸ್ಕೊಂಡು ಸುಮ್ಮನೆ ಹಿಂಗೆ ಮ್ಯಾಗಿ ಮೇಲೆ ಸುಮ್ಮನೆ ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಸಕ್ಕತ್ತಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ ಗೈಸ್. ನಾವು ಅವಾಗಿಂದ ಹಂಗೆ ತಿಂತಿರೋದು. ಈ ಮ್ಯಾಗಿ ಅವಾಗಿಂದ ಅಷ್ಟೇ. ಇಪ್ಪಿ ಮ್ಯಾಗಿ ಎಲ್ಲ ಇರುತ್ತೆ, ಬಟ್ ಅದಷ್ಟೊಂದು ಚೆನ್ನಾಗಿರಲ್ಲ. ನಾವು ಪ್ರಿಫರ್ ಮಾಡೋದೇ ಇದೇ ಒಂದು ಮ್ಯಾಗಿ. ಬನ್ನಿ ತಿನ್ನೋಣ. ನಮ್ಮ ಕ್ಯಾಪ್ಸಿಕಮ್ ಜೊತೆ ಹೆಂಗಿರುತ್ತೆ ಅಂತ. ಸಕ್ಕದಾಗಿದೆ ಗೈಸ್, ಸೀರಿಯಸ್ ಆಗಿ ಸಕ್ಕದಾಗಿದೆ. ಸೀರಿಯಸ್ ಆಗಿ ಸಕ್ಕದಾಗಿದೆ. ನೋಡಿ ನಾವು ಒಂದು ಹೋಟ್ಲ್ ಮಾಡೋಣ ಅದ್ರಾಗೇನಿದೆ. ಸಕ್ಕದಾಗಿದೆ ಗೈಸ್, ಹೆಲ್ತಿ ಇದೆ ಇದು ನೋಡಿ. ವೆಜಿಟೇಬಲ್ಸು ಕ್ಲೀನಾಗಿ ಆಗಿದೆ, ಮೆಲ್ಟ್ ಆಗ್ತಾಯಿದೆ ಗೈಸ್ ಕ್ಯಾಪ್ಸಿಕಮ್ಮು ತಿಂತಾಯಿದ್ರೆ. ಅದ್ಭುತವಾಗಿದೆ. ಸೊ ಎಸ್ ಗೈಸ್ ಫೈನಲಿ ಯಮ್ಮಿ ಮ್ಯಾಗಿ ಮಾಡ್ಕೊಂಡು ತಿಂದ್ಬಿಟ್ಟು ನಿಮ್ಮದೇ ಕುತ್ಕೊಂಡಿದ್ದೀವಿ. ಎಲ್ಲ ತೊಳೆದಾಕ್ದೆ, ನಮ್ಮ ಅಮ್ಮ ಬಂದರೆ ಉಗಿತಾರೆ. ಎಲ್ಲ ತೊಳೆದಾಕ್ದೆ, ನಾವು ಯೂಸ್ ಮಾಡಿರೋ ಯುಟೆನ್ಸಿಲ್ಸ್ ಎಲ್ಲ ತೊಳೆದು ಬಿಸಾಕಿದ್ದೀನಿ. ತೊಳೆದ್ಬಿಟ್ಟು ಕ್ಲೀನಾಗಿ ಪಲ ಅನ್ಬೇಕು ಆ ಥರ ಇಕ್ಕಿದ್ದೀನಿ ನಾನು. ಅವರು ನಿಮ್ಮದೇ ಕುತ್ಕೊಂಡಿದ್ದಾರೆ ಸ್ವಲ್ಪ ತಿಂದ್ಬಿಟ್ಟು. ಸೊ ಓಕೆ ಫ್ಯಾಮ್, ವಿಡಿಯೋ ಇಷ್ಟ ಆಗಿದೆ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್. ನೀವು ಕಮೆಂಟ್ ಮಾಡೋದ್ರಿಂದ ನಂಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಈ ಥರ ಒಂದು ಕ್ರೇಜಿ ವ್ಲಾಗ್ಸ್ ಮಾಡೋಕ್ಕೆ. ನಿಮ್ಮ ಬೆಂಬಲ ಯಾವಾಗಲೂ ಹೀಗೆ ಇರಲಿ ಅಂತ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಅಲ್ಲ ಲೈ ಬಾಯ್. खत्म. बाय बाय, टाटा, गुड बाय, गया.